ಶರಣು ಶರಣಾರ್ಥಿ. ಹೀಗೆ ರಾಜಶೇಖರ್ ಪಾಟೀಲ್ ಅವರು ಮಾತಾಡಿದ್ದಾರೆ. ಇದಕ್ಕಿಂತ ಮೊದಲು ನಮ್ಮ ಬುಲ್ಲಾ ಸಾಹೇಬರು ಮಾತಾಡಿದ್ದಾರೆ, ಮತ್ತೆ ಭಾಲ್ಕಿ ಪಟ್ಟೇದೇವರವರು ಮಾತಾಡಿದ್ದಾರೆ, ಮತ್ತೆ ಅವ್ರದ್ದು ಮೆಸೇಜ್ ಕಡ್ಕಡಿ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಇದ್ದಾರೆ, ಎಕ್ಸ್ MLC ವಿಜಯ್ ಸಿಂಗ್ ಅವರಿದ್ದಾರೆ, ಮಾತಾಜಿ ಅವರಿದ್ದಾರೆ, ಸುಮಾರು ಅಪ್ಪಾಜಿ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಬಸವಣ್ಣ ಬಗ್ಗೆ ಮತ್ತೆ ಇಡೀ ಲಿಂಗಾಯತ್ ಸಮಾಜ್ ಮತ್ತೆ ನಮ್ಮ ವಿಶ್ವಗುರು ಬಸವಣ್ಣಜಿ ಏನು ವಚನ ಕೊಟ್ಟಿದ್ದಾರೆ ಅದರ ಮೇಲೆ ಸ್ಟ್ರಿಕ್ಟ್ಲಿ ಫಾಲೋ ಮಾಡಲಿಕ್ಕೆ ಬೇಕಂತ ಇಡೀ ನಮ್ಮ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಇಲ್ಲಿ ಬಸವ ಕಲ್ಯಾಣದಿಂದ ಮಾತಾಜಿ ಅವರು ವರ್ಷಕ್ಕೆ ಕರೆಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಇಲ್ಲಿಂದ ಒಂದು ಮೆಸೇಜ್ ಇಡೀ ದೇಶಿಗೆ ಆಗಲಿ ವಿಶ್ವಗೆ ಆಗಲಿ ಮೆಸೇಜ್ ಹೋಗ್ತದೆ. ಆದರೂ ಬಸವಣ್ಣ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನನಗಿಂತ ಜಾಸ್ತಿ ತಮಗೆ ಅಪ್ಪಾಜಿ ಅವರಿಗೆ ಗೊತ್ತಿದೆ. ಆದರೂ ಸುಮಾರು ಸಲ ಬಸವಣ್ಣ ಅವರು ಏನು ದಾರಿ ತೋರಿಸಿದ್ದಾರೆ ಆ ದಾರಿ ಮೇಲೆ ಟಿಲ್ ಟುಡೇ ಎಷ್ಟು ವರ್ಷ ಆದರೂ ಇಷ್ಟು ವರ್ಷ ಆದರೂ ಟಿಲ್ ಟುಡೇ ನಾವು ಹೋರಾಟ ಮಾಡ್ಲತ್ತಿದ್ದೆವು. ಮತ್ತೆ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆ ಲಿಂಗಾಯತ್ ಸಮಾಜ ಅವ್ರು ಕೇಳತ್ತಾರೆ. ಇದು ಯಾವುದು ಸರ್ಕಾರ ಇರಲಿ, ಸ್ಟೇಟ್ ಇರಲಿ, ಸೆಂಟ್ರಲ್ ಇರಲಿ, ಆಕ್ಚುಲಿ ತಾವು ಏನು ಬೇಡಿಕೆ ಕೇಳತ್ತೀರಿ ಅದಕ್ಕಿಂತ ಮೊದಲು ಆ ಸರ್ಕಾರ ಆ ಸಮಸ್ಯೆ ಆ ರಿಕ್ವೆಸ್ಟ್ ಸೊಲ್ಯೂಷನ್ ಮಾಡಬೇಕು. ಈಗ ಎಷ್ಟು ವರ್ಷ ಹೋಗ್ಬಿಟ್ಟಿದೆ, ಇನ್ನ ಒಂದು ವರ್ಷನಲ್ಲಿ ಬಸವ ಕಲ್ಯಾಣದಲ್ಲಿ ಬಸವ ಮಂಟಪ ಕಂಪ್ಲೀಟ್ ಆಗಿ ಮೋಸ್ಟ್ಲಿ ಬಸವ ಮಂಟಪ ಉದ್ಘಾಟನೆ ಆಗ್ತದೆ. ಅದಕ್ಕಿಂತ ಮೊದಲು ಲಿಂಗಾಯತ ಸಮಾಜದ ಏನೇನು ಬೇಡಿಕೆ ಇದೆ, ಏನೇನು ಸಮಸ್ಯೆ ಇದೆ ಆ ಉದ್ಘಾಟನೆಗಿಂತ ಮೊದಲು ಎಲ್ಲ ಬೇಡಿಕೆ ಕಂಪ್ಲೀಟ್ ಆಗ್ಬೇಕು. ಆ ಬೇಡಿಕೆ ಕಂಪ್ಲೀಟ್ ಆಗಿಲ್ಲ ಅಂದ್ರು ಆ ಏನು ಬಸವ ಮಂಟಪ ಉದ್ಘಾಟನೆ ಇದೆ ಆ ಉದ್ಘಾಟನೆದು ಇಂಪಾರ್ಟೆನ್ಸ್ ಕರೆಕ್ಟ್ ಆಗಲ್ಲ. ಈಗ ಬುಲ್ಲಾ ಸಾಹೇಬರು ಆಗಲಿ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಆಗ್ರಿ, ರಾಜಶೇಖರ್ ಪಾಟೀಲ್ ಸಾಹೇಬರು ಆಗಲಿ, ಸುಮಾರು ಜನ ಸುಮಾರು ವರ್ಷದಿಂದ ಲಿಂಗಾಯತ್ ಸಮಾಜ್ಗೆ ಜಾಸ್ತಿ ಇಲ್ಲ 2-3 ರಿಕ್ವೆಸ್ಟ್ ಇದೆ, ಬೇಡಿಕೆ ಇದೆ. ಅದು ವಿಥಿನ್ 6 ಮಂತ್ನಲ್ಲಿ ಆ ಬೇಡಿಕೆ ಎಲ್ಲರದು ಕಂಪ್ಲೀಟ್ ಆಗ್ಬೇಕಂತ ನಾನು ಹೇಳ್ತೇನೆ. ಯಾಕಂದ್ರೆ ಬಸವ ಕಲ್ಯಾಣ ನಾವು ಎಲ್ಲರೂ ಹೇಳ್ತೇವೆ ಏನಂತ, ವಿಶ್ವಗುರು ಬಸವಣ್ಣಜಿ ಅಂತ. ನಿಜವಾಗಲೂ ವಿಶ್ವಗುರು ಬಸವಣ್ಣಜಿ ಅವರು ಇದ್ದಾರೆ. ಆದರೂ ಯಾರು ಅವ್ರ ಜೊತೆಗೆ ಫಾಲೋವರ್ ಮಾಡ್ತಾರೆ ಅವರು ಸ್ವಲ್ಪ ಚಿಂತೆ ಮಾಡ್ಬೇಕು ನಮ್ದು ಏನ್ ಇದೆ ಅಂತ. ಅವರು ವಿಶ್ವಗುರು ಇದ್ದಾರೆ, ಆದರೂ ನಾವು ಯಾವ ಥರ ಫಾಲೋ ಮಾಡಿದ್ದಾರೆ, ಯಾವ ಥರ ನಮ್ಮ ಕರ್ನಾಟಕ ಭಾರತ ದೇಶ ಇರಲಿ, ನಮ್ಮ ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ್ ಯಾವ ಥರ ಇರ್ಬೇಕು. ಬಸವಣ್ಣಜಿ ಅವರು ಹೇಳಿದ್ದಾರೆ ಯಾವ ಕಾಸ್ಟ್ ಇಲ್ಲ, ಯಾವ ಸಮಾಜ ಇಲ್ಲ, ಯಾವ ಬಡವರು ಇಲ್ಲ, ಎಲ್ಲರಿಗೂ ಈಕ್ವಾಲಿಟಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ A to Z ನಿಮಗೆ ಏನು ಬೇಕು ನಿಮ್ಮ ಹತ್ರನೇ ಇದ್ದಾರಂತ
ದೇವರು ಇಲ್ಲೇದಾರೆ ಅಂತ ತೋರಿಸಿದ್ದಾರೆ, ಹೇಳಿದ್ದಾರೆ. ಆದ್ರೂ ನಾವು ಬೇರೆ ಕಡೆ ಹುಡುಕ್ಲತ್ತಿದ್ದೆವು. हम दूसरे तरफ ढूंढ रहे. बसवण्णा जी बोले यही सब कुछ है, हम उसको छोड़ के पूरा भारत देश में ढूंढ लेते फिर रहे, कहां है खुदा. ये बहुत बड़ा सीरियस मैटर है. ನಮ್ಮ ಹತ್ರ ಒಬ್ಬ ರಿಕ್ಷಾ ಹೊಡಿತಾನೆ, ಆದರೂ ಈಮಾನ್ ಬಗ್ಗೆ ಏನ್ ನಮ್ಮ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ ಅದ್ರ ಬಗ್ಗೆ ಸೀರಿಯಸ್. ನಾನು ಮಿನಿಸ್ಟರ್ ಆಗಲಿ ಇನ್ನಕ್ಕಿಂತ ಜಾಸ್ತಿ ಇರಲಿ, ಚೀಫ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ, ನಮ್ಮ ಧರ್ಮಗುರು ಏನು ಹೇಳಿದಾರೆ ಅದು ಬಿಟ್ಟು ಏನು ತಪ್ಪು ಮಾಡಿದ್ರು ನಮಗೆ ಅಲ್ಲೇ ಮೇಲಿಂದ ಹಿಡಿದು ಕೆಳಗೆ ಹಾಕ್ಬಿಡ್ತಾನೆ. ಮಗನೇ ನೀವು ಎಷ್ಟು ದೊಡ್ಡ ಇರಲಿ, ಆದರೂ ಸಮಾಜದಲ್ಲಿ ಏನು ಧರ್ಮಗುರು ಹೇಳಿದ್ದಾರೆ ಅದು ಬಿಟ್ಟು ನೀವು ಹೋಗ್ಬಾರ್ದು, ಇಲ್ಲಂದು ಸಮಾಜ ಬಿಟ್ಬಿಡಿ ಅಂತ ಹೇಳ್ತಾನೆ. हमारे पास ईमान में एक छोटा सा रिक्शा मारने वाला भी उसको हक है ऊपर से नीचे उतारने का. तो समाज के बारे में करेक्ट बोलना, समाज के बारे में जो गुरुजी बोले उसके साथ ठहरना, नहीं तो समाज से बाहर हो जाना, ये इंपॉर्टेंट है. जब भी इसका एक रियलिटी मालूम हो जाता है. हमारे पास सभी लोग बात करते हैं बसवण्णा जी को 100% हमारे इसमें करेक्ट है बोल के सभी लोग बोलते हैं, सभी समाज में बसवण्णा जी के वचन 100% करेक्ट है बोलते हैं. लेकिन सबसे पहले उसको मानना कौन, उसको फॉलो कौन करना? जो बसवण्णा जी का झंडा पकड़े हैं, जो बसवण्णा जी को माने हैं, वो लोग सबसे पहले स्टिक रहना है. ये बसवा कल्याण है. मैं एक एग्जाम्पल देता हूं. हमारे पास मैं मक्का मदीना जाके आया हूं. ನಾನು ಮಕ್ಕಾ ಮದೀನಾ ಹೋಗಿ ಬಂದಿನಿ. ಅಲ್ಲಿ ಇಷ್ಟು 100-200% ಫಾಲೋವರ್ ಇದ್ದಾರೆ. ನಿಮಗೆ ಹೇಳಿದ್ರು ಅದು ಆಶ್ಚರ್ಯ ಆಗ್ತದೆ, ಇಷ್ಟು 100% ಫಾಲೋ. ಏನ್ ಮೊಹಮ್ಮದ್ ಪೈಗಂಬರ್ ಸಾಬ್ ಹೇಳಿದ್ದಾರೆ 100% ಫಾಲೋ ಮಾಡ್ತಾರೆ. ಇಲ್ಲಿ ಬಸವ ಕಲ್ಯಾಣನಲ್ಲಿ ಬಸವ ಮಂಟಪ ಇಷ್ಟು ದೊಡ್ಡದು ಆಗ್ಲತ್ತದೆ. ಮೋಸ್ಟ್ಲಿ 800 ಕೋಟಿದು ಬಸವ ಮಂಟಪ ಆಗ್ಲತ್ತದೆ. ಇಲ್ಲಿ ಬರೇ ವಚನ ಬಿಟ್ಟು ಬೇರೆ ಯಾವುದು ಆಗ್ಬಾರ್ದು, ಅದ್ರ ಮೇಲೆ ಸ್ಟ್ರಿಕ್ಟ್ಲಿ ಫಾಲೋ ಆಗ್ಬೇಕು. ನಿಮ್ದು ಪಾಲಿಟಿಕ್ಸ್, ಲೀಡರ್ಶಿಪ್, ಪಾರ್ಟಿ ವರ್ಕ್ಸ್ ಎಲ್ಲ ಒನ್ ಸೈಡ್. ಆದರೂ ಬಸವಣ್ಣ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಲಿಂಗಾಯತ ಸಮಾಜ ತುಂಬಾ ಬ್ರಿಲಿಯಂಟ್ ಇದ್ದಾರೆ, ಫೈನಾನ್ಷಿಯಲಿ ಸೌಂಡ್ ಇದ್ದಾರೆ ಅಂತ ಹೇಳ್ತಾರೆ. ಆದರೂ ಈಮಾನ್ ಬಗ್ಗೆ ಮತ್ತು ಬಸವಣ್ಣ ಬಗ್ಗೆ ಈ ತರ ಡಿಫ್ರೆಂಟ್ ಒಪಿನಿಯನ್ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಆದರೂ जनसंख्या एष्टिದೆ ಅದು ಬೇಡ, कितने लोग, थोड़े लोग ही रहंदे, वो डेफिनेटली सच्चाई है, हमेशा ऑटोमेटिकली आगे जाता है. तो इसके लिए ताವು ಎಲ್ಲರೂ ಡಿಮ್ಯಾಂಡ್ ಇಟ್ಟಿದ್ದೀರಿ, ಹೋರಾಟ ಮಾಡ್ಲತ್ತೀರಿ. ಬಸವ ಮಂಟಪ ಕಂಪ್ಲೀಟ್ ಉದ್ಘಾಟನೆಗಿಂತ ಮೊದಲು ನಿಮ್ಮ ಎಲ್ಲರದು ಅನುಭವ ಮಂಟಪ ಏನ್ 1 ವರ್ಷನಲ್ಲಿ ಉದ್ಘಾಟನೆ ಇದೆ, ಅದಕ್ಕಿಂತ ಮೊದಲು ತಾವೊಂದು ಏನೇನು ಬೇಡಿಕೆ ಇದೆ ಅದು ಕಂಪ್ಲೀಟ್ ಆಗ್ಬೇಕಂತ ನಂದು ಆಸೆ ಇದೆ. ನಾನು ಶರಣಪ್ರಕಾಶ್ ಪಾಟೀಲ್ ಅವರು, ಈಶ್ವರ್ ಖಂಡೇಜಿ, ರಾಜಶೇಖರ್ ಪಾಟೀಲ್ ಎಲ್ಲರೂ ಮುಖ್ಯಮಂತ್ರಿಗೆ ನಾವು ಮಾತಾಡ್ತೇವೆ. ಆದರೂ 100% ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ದು ಕ್ಲಿಯರ್ ಕಟ್ ಇದೆ. ನಾನು 100% ಐ ಆಮ್ ಫಾಲೋವರ್ ಫಾರ್ ಬಸವಣ್ಣ ಅಂತ ಹೇಳ್ತಾರೋ. ಸುಮಾರು ಕಡೆ ಇಲ್ಲಿ ಸ್ಟೇಜ್ ಮೇಲೆ ಅದು ಹೇಳೋದು ಬೇರೆ, ನಮ್ಮ ಇಂಟರ್ನಲ್ಲಿ ಯಾವಾಗ ನಾವು ಕುಂತಾಗ ನಾನು ವಿಟ್ನೆಸ್ ಇದ್ದೀನಿ. 100% ನಾನು ಬಸವಣ್ಣ ಅವ್ರದ್ದು ಫಾಲೋವರ್ ಇದ್ದೀನಿ. ಅವ್ರದ್ದು ಏನಿದೆ ಅದು 100% ಆಗ್ಲೇಬೇಕು. ಆದರೂ ಅವರಿಗೆ ಫುಲ್
ಸಪೋರ್ಟ್ ಕೊಡಬೇಕಾಗ್ತದೆ. ಮತ್ತೆ ನಾನು 100% ತಮ್ಮ ಜೊತೆಗೆ ಇದ್ದೇನೆ. ತಾವು ಏನು ಆದೇಶ ಮಾಡ್ತೀರಿ ನಾನು 100% ಎಲ್ಲ ಡಿಮ್ಯಾಂಡ್ಸ್, ಎಲ್ಲ ಹೋರಾಟ ಲಿಂಗಾಯತ ಸಮಾಜದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗ್ತೇನೆ ಅಂತ ಹೇಳಿ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.